ಬರಬೇಕು, ಈ ಕ್ಯಾರೆಕ್ಟರಿಂದ ನಾನು ಆಚೆ ಬರಬೇಕು. ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು? ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಬನ್ನಿ ಇವತ್ತಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ನೀವೇ ಜಗತ್ತಿನ ಶ್ರೇಷ್ಠ ಹೀರೋ ಹೀರೋಯಿನ್. ಎಷ್ಟು ಚೆನ್ನಾಗಿದೆ ಚಾಪ್ಟರ್. ಸೊ ಇದು ಒಬ್ಬರು ರಿಯಲ್ ಸ್ಟೋರಿನೇ, ಅದನ್ನು ಲೇಖಕರು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತ ನೋಡೋಣ. ಟಿ ವಿ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಹಿರಣ್ಣಯ್ಯ ನಮಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಅವರು ಒಂದು ಕಾರ್ಯಕ್ರಮ ಬರ್ತಾ ಇತ್ತಂತೆ. ಅವರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ನಿರೂಪಕರು ಆ್ಯಂಕರ್ ಒಂದು ಪ್ರಶ್ನೆ ಕೇಳಿದ್ರಂತೆ, ನೀವು ಯಾರಿಗಾದರೂ ಸಾರಿ ಕೇಳಬೇಕು ಅಂತ ಇದ್ದರೆ ಅಥವಾ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ, ನೀವು ಇದುವರೆಗೂ ಹೇಳೋಕ್ಕಾಗಿಲ್ಲ ಅನ್ನೋದಾದರೆ ನೀವು ಎಲ್ಲರ ಸಮ್ಮುಖದಲ್ಲಿ ನೀವು ಹೇಳಬೇಕು ಅಂತ ಅನಿಸಿದ್ರೆ ಹೇಳಬಹುದು ಅಂತ ಕೇಳಿದ್ರಂತೆ. ತಕ್ಷಣ ಪ್ರಶ್ನೆಗೆ ಮತ್ತೊಂದು ಕ್ಷಣನೂ ಕೂಡ ಯೋಚನೆ ಮಾಡದೆ ಹಿರಣ್ಣಯ್ಯ ಅವರು, ನಾನು ಕ್ಷಮೆ ಕೇಳಬೇಕಾದ್ರೆ ನಾನು ಧನ್ಯವಾದಗಳನ್ನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ನನ್ನ ಹೆಂಡತಿಗೆ ಅಂತ ಹೇಳಿದ್ರಂತೆ. ಹಿಂದೆ ನಾನು ಕುಡಿತಕ್ಕೆ ದಾಸನಾಗಿದ್ದಾಗ, ಅಂದರೆ ಮಾಸ್ಟರ್ ಹಿರಣ್ಣಯ್ಯ ಅವರು ತುಂಬ ಕುಡಿತಾ ಇದ್ದರು. ಓಕೆ, ಅವರು ಅದನ್ನು ಅವರ ಇಂಟರ್ವ್ಯೂಯಲ್ಲಿ ಹೇಳಿದ್ದಾರೆ, ನಾನು ಲಾಸ್ಟ್ ಒಂದು ಎಪಿಸೋಡಲ್ಲೂ ಹೇಳಿದ್ದೆ. ಸಿಕ್ಕಾಪಟ್ಟೆ ಕುಡಿತಾ ಇದ್ದರು ಅವರು. ಕುಡಿದ್ಬಿಟ್ಟು ಬಂದು ಮನೇಲಿ ರಂಪಾಟ ಮಾಡೋದು, ಹೊಡೆಯೋದು, ಇವೆಲ್ಲವೂ ಮಾಡ್ತಾಯಿದ್ರು ಅವರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ನಾನು ಕುಡಿತಕ್ಕೆ ದಾಸನಾಗಿದ್ದಾಗ ಆಕೆಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ. ಕೆಲವೊಮ್ಮೆ ಮೃಗ ಆಗಿ ಕೂಡ ಇದ್ದೀನಿ. ಅದನ್ನೆಲ್ಲ ಸಹಿಸಿಕೊಂಡು ಆಕೆ ನನ್ನನ್ನು ಒಂದು ಮಗುವಿನಂತೆ ಆರೈಕೆ ಮಾಡಿಕೊಂಡು ಬಂದಿದ್ದಾಳೆ. ಹಾಗಾಗಿ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇಂದು ನನ್ನ ಮಕ್ಕಳು ಅವರಿಗೆ 50 ವರ್ಷ ದಾಟಿದ್ದರೂ ನನ್ನ ನಿರ್ಧಾರಗಳನ್ನು ಗೌರವಿಸ್ತಾರೆ. ಮಾಸ್ಟರ್ ಹಿರಣ್ಣಯ್ಯ ಸರ್ ಅವರ ಮಕ್ಕಳು ಆಲ್ರೆಡಿ 50 ಇಯರ್ಸ್ ಕ್ರಾಸ್ ಆಗಿದ್ದರೂ ಸಹ ಇವತ್ತಿಗೂ ಹಿರಣ್ಣಯ್ಯ ಅವರನ್ನು ಗೌರವಿಸ್ತಾರೆ, ನನ್ನ ನಿರ್ಧಾರಗಳನ್ನು ಗೌರವಿಸ್ತಾರೆ, ನನ್ನ ಅಪ್ಪಣೆ ಮೀರಲು ಯೋಚಿಸ್ತಾರೆ. ಅದಕ್ಕೆ ಕಾರಣನೇ ನನ್ನ ಹೆಂಡತಿ. ಮಕ್ಕಳು ಬೆಳೆಯುತ್ತಿರುವ ಪ್ರತಿ ಹಂತದಲ್ಲೂ ಆಕೆ ಮಕ್ಕಳಿಗೆ ನನ್ನ ಬಗ್ಗೆ ಗೌರವದ ಮಾತುಗಳನ್ನೇ ಹೇಳುತ್ತಾ ಬಂದಿದ್ದಾಳೆ. ಆ ಫೋಟೋದಲ್ಲಿ ನೋಡ್ರೋ ನಿಮ್ಮಪ್ಪ ಏನು ಗಂಭೀರವಾಗಿದ್ದಾರೆ, ಇಲ್ಲಿ ನೋಡಿ ಅವರ ಭಾಷಣ ಮಾಡೋ ರೀತಿ, ಇಲ್ಲಿ ನೋಡಿ ಕಲ್ಲಿನಂತಿರೋರ್ನು ಕೂಡ ಮಾತಾಡಿಸೋ ಕಲೆ ನಿಮ್ಮಪ್ಪಂದು. ಸಹ ಕಲಾವಿದರ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಅವರಿಗಿದೆ. ಕಷ್ಟಗಳ ಬೆಂಕಿಯಲ್ಲಿ ಅರಳಿದ ಹೂವು ಕಂಡ್ರೋ ನಿಮ್ಮಪ್ಪ. ಈ ಥರ ಎಲ್ಲ ನನ್ನ ಮಕ್ಕಳಿಗೆ ಹೇಳಿ 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 ನನ್ನ ಮಕ್ಕಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವತ್ತೂ ಗೌರವ ಉಳಿಯುವ ಹಾಗೆ ಮಾಡಿದ್ದಾಳೆ. ಆಕೆ ಯಾವತ್ತೂ ನಿಮ್ಮಪ್ಪ ಕುಡುಕ, ಜೂಜುಕೋರ, ಬೇಜವಾಬ್ದಾರಿ ಮನುಷ್ಯ, ಬೇಪಾರಿ ಎಂದು ಹೇಳಿದ್ದೇ ಇಲ್ಲ. ಆಕೆ ಪಟ್ಟ ಕಷ್ಟಗಳಿಗೆ ಒಮ್ಮೆಯಾದರೂ ಮಕ್ಕಳ ಬಳಿ ನನ್ನ ಬಗ್ಗೆ ಕೆಟ್ಟದ್ದಾಗಿ ಹೇಳಬಹುದಿತ್ತು, ಆದರೆ ಎಂದೂ ಹಾಗೆ ಮಾಡಲಿಲ್ಲ. ಆಕೆಗೊಂದು ಮನಸಾರೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಸರ್ ಅಂತ ಹೇಳಿದ್ರಂತೆ. ಇಂದು ನನ್ನ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ನನಗೆ ನೀಡುವ ಗೌರವ ನನ್ನ ಹೆಂಡತಿ ನನಗೆ ನೀಡಿದ ಭಿಕ್ಷೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ ಹಿರಣ್ಣಯ್ಯ ಅವರು ಅಂತ ಹೇಳಿಬಿಟ್ಟು ತುಂಬ ಹತ್ಬಿಟ್ರಂತೆ. ದ ಪವರ್ ಆಫ್ ವೈಫ್ ಆ್ಯಂಡ್ ಪವರ್ ಆಫ್ ವುಮನ್. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಎಷ್ಟು ಒಳ್ಳೆ, ಅದಕ್ಕೆ ಹೇಳೋದು ಸಂಸಾರದ ಕಣ್ಣು ಹೆಣ್ಣು ಅಂತ ಹೇಳಿ. ತುಂಬ ಇಂಪಾರ್ಟೆಂಟ್. ಒಂದು ತಾಯಿಯಾಗಿ, ಹೆಂಡತಿಯಾಗಿ ಜವಾಬ್ದಾರಿನ ನಿಭಾಯಿಸೋ ಕಲೆ ಒಂದು ಹೆಣ್ಣು ಕಲ್ತ್ಬಿಟ್ರೆ ಆ ಕುಟುಂಬ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮಾಸ್ಟರ್ ಹಿರಣ್ಣಯ್ಯ ಅವರ ಕುಟುಂಬನೇ ಒಂದು ಸಾಕ್ಷಿ. ಬಹುಶಃ ಕಾರ್ಯಕ್ರಮ ನೋಡುತ್ತಿದ್ದ ಎಲ್ಲರಿಗೂ ಕೂಡ ಆ ಕ್ಷಣ ಕಣ್ಣಲ್ಲಿ ನೀರು ಬಂದಿದೆ. ಅಷ್ಟು ಮನ ಮಿಡಿಯುವಂತಿತ್ತು ಆ ದೃಶ್ಯ. ಮುಗ್ಧ ಮಗುವಿನ ಮನಸ್ಸಿನಲ್ಲಿ, ಜಗತ್ತಿನಲ್ಲಿ ಅತ್ಯಂತ ಗೌರವಿಸುವ ವ್ಯಕ್ತಿಗಳೆಂದರೆ ಅವರ ಅಪ್ಪ ಅಮ್ಮ. ಮಗುವಿನ ದೃಷ್ಟಿಯಲ್ಲಿ ಅದರ ಅಪ್ಪ ಅಮ್ಮ ಎಷ್ಟು ಶ್ರೇಷ್ಠ ಹೀರೋಯಿನ್ ಗೊತ್ತಾ?
ಸರ್ವಶಕ್ತರೂ ಅವರು. ಅಪ್ಪ ಜೊತೆಗಿದ್ದು ಬಿಟ್ಟರೆ ಅವರಿಗೆ ಭದ್ರತೆ, ಸೇಫ್ಟಿ, ನಮ್ಮಪ್ಪ ನಮ್ಮ ಜೊತೆಲಿದ್ದಾರೆ ಅಂತ. ಅಮ್ಮ ಇದ್ದರೆ ನಮಗೆ ಕರುಣಾಮಯಿ, ನಾವು ಕೇಳಿದ್ದೆಲ್ಲ ಮಾಡ್ತಾಳೆ ಅಂತ. ಈ ರೀತಿಯ ಮನಸ್ಥಿತಿಯಲ್ಲಿರುವ ಮಗುವಿಗೆ ಯಾರಾದರೂ ಅವರ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಕೀಳಾಗಿ ಮಾತಾಡಿದ್ರೆ ಅದಕ್ಕೆ ಎಲ್ಲಿಲ್ಲದ ಕೋಪ. ಕೆಲವೊಮ್ಮೆ ನೆಂಟರಿಷ್ಟರು ತಮಾಷೆಗೆ ಮಗುವಿನ ಅಪ್ಪ ಅಮ್ಮನನ್ನು ಮೂದಲಿಸುವಾಗ ಮಗು ಕೋಪದಿಂದ ಅವರನ್ನು ಹೊಡೆಯಲು ಮುಂದಾಗುವುದನ್ನು ನಾವು ನೋಡಿದ್ದೇವೆ. ಅಂತಹದರಲ್ಲಿ ತಂದೆಯೇ ಮಗುವಿನ ತಾಯಿಯ ಸ್ವಭಾವದ ಬಗ್ಗೆ, ನಡತೆಯ ಬಗ್ಗೆ, ಆಕೆಯ ಜೀವನ ಶೈಲಿಯ ಬಗ್ಗೆ ಕೀಳಾಗಿ ಮಾತನಾಡಿದರೆ, ಇಲ್ಲವೇ ತಾಯಿಯೇ ಮಗುವಿಗೆ ನಿನ್ನಪ್ಪ ಅಂಥವನು ಇಂಥವನು ಎಂದು ಹೀಯಾಳಿಸಿ ಮಗುವಿನ ಮನಸ್ಸಿನಲ್ಲಿ ತಂದೆಯ ಬಗ್ಗೆ ದ್ವೇಷ, ಹೇಸಿಗೆ, ಉದಾಸೀನ ತುಂಬುವುದು ಎಷ್ಟು ಸರಿ? ಪ್ರತಿ ವ್ಯಕ್ತಿ ತನ್ನ ಸಂಗಾತಿಯ ವೀಕ್ನೆಸ್ಗಳ ಬಗ್ಗೆ ಮಕ್ಕಳೆದುರು ಹಗುರವಾಗಿ ಮಾತಾಡುತ್ತಾರೆ. ಆದರೆ ಆ ಥರ ಮಾತಾಡದೆ ಮಕ್ಕಳ ಮನಸ್ಸಿನಲ್ಲಿ ಆತನ ತಂದೆ ತಾಯಿಯ ಬಗ್ಗೆ ಗೌರವವನ್ನು ಮೂಡುವಂತೆ ಮಾಡಬೇಕು. ಅಕಸ್ಮಾತ್ ಬುದ್ಧಿ ತಿಳಿಯುತ್ತಾ ಬಂದ ಮಕ್ಕಳು ತಮ್ಮನ್ನು ಹೊಡೆಯುವ, ಬೇಜವಾಬ್ದಾರಿಯಿಂದ ನೋಡಿಕೊಳ್ಳುವ ತಂದೆ ತಾಯಿಯ ಬಗ್ಗೆ ಅಪೇಕ್ಷಣೆ ಮಾಡಿದರೂ ತಕ್ಷಣ ಅಸಹ್ಯ ಪಡಿಸದೆ ಏನೋ ಒತ್ತಡದಲ್ಲಿ ಅನಿವಾರ್ಯ ಕಾರಣಗಳಿಂದ ಈ ರೀತಿ ನಡೆದುಕೊಂಡಿರಬಹುದು, ಇಲ್ಲವಾದರೆ ನೀನೆಂದರೆ ಅವರಿಗೆ ಪ್ರೀತಿ ಅಂತ ಅವರ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿ ಮಾಡುವಂತಹ ಪ್ರಯತ್ನ ಮಾಡಬೇಕು. ಒಂದು ತಂದೆ ತಾಯಿ ಜವಾಬ್ದಾರಿ ಅದು ಮಗುವಿನ ಜೊತೆ. ಮಕ್ಕಳು ತನ್ನ ತಂದೆ ತಾಯಿ ಇಬ್ಬರು ಒಬ್ಬರನ್ನೊಬ್ಬರು ಗೌರವಿಸುವುದನ್ನು, ಪ್ರೀತಿ ಆದರಗಳಿಂದ ಕಾಣುವುದನ್ನು ಇಷ್ಟಪಡ್ತಾರೆ. ಪ್ರತಿ ಮಗುಗೂ ಕೂಡ ಅವರ ತಂದೆ ತಾಯಿ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೆ. ಪುಟ್ಟ ಮಕ್ಕಳಿಂದ ಆ ಮಗು ಕಣ್ಣುಗಳಲ್ಲಿ ತನ್ನ ತಂದೆ ಮತ್ತು ತಾಯಿನ ಅಬ್ಸರ್ವ್ ಮಾಡ್ತಿರುತ್ತೆ. ತಂದೆ ತಾಯಿ ಜೊತೆ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಇರ್ತಾರೆ, ತಾಯಿ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಇರ್ತಾರೆ, ಇದ್ರ ಎಲ್ಲದರ ಆಧಾರದ ಮೇಲೆ ಮಗುವಿನ ಒಂದು ಸಬ್ಕಾನ್ಷಿಯಸ್ಸಲ್ಲಿ ತಂದೆ ಮತ್ತು ತಾಯಿಯ ಬಗ್ಗೆ ಅಚ್ಚು ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಹೌದು, ಕೆಲವು ಜನ್ಸ್ ಕುಡಿತಾರೆ, ಹೊಡಿತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ಕೆಲವು ಲೇಡೀಸ್ ಕೂಡ ಹಾಗೆ ಬಿಹೇವ್ ಮಾಡೋರು ಇದ್ದಾರೆ. ಆದರೆ ತಂದೆ ಆದವರು ತಾಯಿಯ ಬಗ್ಗೆ ಮಗುವಿನ ಹತ್ರ ಒಳ್ಳೆಯದನ್ನೇ ಹೇಳಬೇಕು, ತಾಯಿ ಆದವಳು ತಂದೆಯ ಬಗ್ಗೆ ಮಗುವಿನ ಹತ್ರ ಒಳ್ಳೆಯದನ್ನೇ ಹೇಳಬೇಕು. ಅವರು ಇಲ್ಲದೇ ಇದ್ದರೂ ಕೂಡ, ತಂದೆ ಮನೇಲಿರಲಿ ಇಲ್ಲದೇ ಇರಲಿ, ಮಗುವಿನ ಹತ್ರ ಒಳ್ಳೆ ವಿಚಾರಗಳನ್ನು ಹೇಳೋದು ತಂದೆ ತಾಯಿಗೆ ಎಷ್ಟು ಒಳ್ಳೆಯದೋ ಗೊತ್ತಿಲ್ಲ, ಬಟ್ ಆ ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದು. ನಿಜವಾಗ್ಲೂ ನಾವು ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಅಂದರೆ ತಂದೆ ಅಥವಾ ತಾಯಿಯ ಬಗ್ಗೆ ನೆಗೆಟಿವ್ ಒಪಿನಿಯನ್ಗಳನ್ನು ಕ್ರಿಯೇಟ್ ಮಾಡಬಾರ್ದು. ಕೆಲವು ಬಾರಿ ಮಕ್ಕಳಿಗೆ ಕಾಣಿಸುತ್ತೆ ತಂದೆ ತಾಯಿ ಮಾಡೋ ತಪ್ಪು, ಆಗ ಅವರೇ ಹೇಳೋ ಚಾನ್ಸಸ್ ಇರುತ್ತೆ, ಅಪ್ಪ ಹೆಂಗೆ ಮಾಡಿದ್ರು, ಅಮ್ಮ ಹೆಂಗೆ ಮಾಡಿದ್ರು ಅಂತ. ಆವಾಗ ಹೌದು ಹಾಗೆ ಮಾಡಿದ್ದಾರೆ, ಏನೋ ಆ ಪರಿಸ್ಥಿತಿಯಲ್ಲಿ ಅವ್ರು ಆ ರೀತಿ ಮಾಡಿದ್ದಾರೆ, ಬಟ್ ಅವ್ರು ಹೇಳಿದ್ರೆ ಅದನ್ನು ತಿದ್ಕೊಳ್ತಾರೆ. ಆ್ಯಂಡ್ ಇನ್ಮೇಲಂತೂ ಅವ್ರಿಗೆ ಪ್ರೀತಿ ಕಡಿಮೆ ಇಲ್ಲ, ಅವ್ರು ಏನೇ ಆಗಿದ್ರೂ ಕೂಡ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ನಾವು ಆ ಸಂಬಂಧನ ಗಟ್ಟಿ ಮಾಡಬೇಕು. ಇಬ್ಬರದು ಜವಾಬ್ದಾರಿ. ಆಗ ಮಾತ್ರ ಆ ಮಗು ಭವಿಷ್ಯದಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ. ಹೆತ್ಬಿಟ್ಟಿದ್ದೀವಿ, ಉಡ್ಸ್ಬಿಟ್ಟಿದ್ದೀವಿ, ಬೆಳೆಸ್ಬಿಡ್ತೀವಿ, ನೀವೇನು ಎಜುಕೇಷನ್ ಕೊಡ್ತೀರಾ, ಎಷ್ಟು ಲಕ್ಸುರಿ ಲೈಫ್ನ ಕೊಡ್ತೀರಾ ಮಕ್ಕಳಿಗೆ ಅನ್ನೋದು ಮ್ಯಾಟ್ರಲ್ಲ. ಆ ಮಕ್ಕಳ ಒಳಗಡೆ ನೀವೆಷ್ಟು ನಾಲೆಜ್ನ ತುಂಬ್ತೀರಾ, ಎಷ್ಟು ಎಮೋಷ್ನಲಿ ಅವ್ರನ್ನ ಫಿಟ್ ಮಾಡ್ತೀರಾ, ಎಷ್ಟು ಗಟ್ಟಿ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಪ್ಯಾರೆಂಟಿಂಗ್ ಇಸ್ ಎ ಆರ್ಟ್ ಅಂತ. ಸೊ ಸಾಧ್ಯವಾದಷ್ಟು ಮಕ್ಕಳ ಎದುರುಗಡೆ ಭಿನ್ನಾಭಿಪ್ರಾಯಗಳನ್ನು, ಮುನಿಸುಗಳನ್ನು ತೋರಿಸ್ಬೇಡಿ. ಆದಷ್ಟು ಪ್ರೀತಿಯಿಂದ ಇರಿ. ಮಕ್ಕಳೆದುರು ಒಬ್ಬರನ್ನೊಬ್ಬರು ರೇಗಿಸೋದು ಮಾಡಬೇಡಿ. ಜೋರಾಗಿ ಮಾತಾಡೋದು, ಗಂಡ ಹೆಂಡತಿ ಮೇಲೆ ಜೋರು ಮಾಡೋದು, ಹೆಂಡತಿ ಗಂಡ ಮೇಲೆ ಜೋರು ಮಾಡೋದನ್ನು ಮಾಡಬೇಡಿ. ಒಬ್ಬರ ಮೇಲೆ ಒಬ್ಬರು ಕೈ ಎತ್ತೋದಂತೂ ಮಾಡಲೇಬೇಡಿ ನಿಮ್ಮ ಮಕ್ಕಳೆದುರು. ಹಾಗೆ ಮಾಡಿದ್ದಲ್ಲಿ ಮಕ್ಕಳ ಆರೋಗ್ಯಕರ ಮಾನಸಿಕ ಬೆಳವಣಿಗೆ, ಅವಶ್ಯಕವಾದ ಭದ್ರತಾ ಭಾವನೆ ಕಳೆದು ಹೋಗುತ್ತೆ. ಮಕ್ಕಳಲ್ಲಿ ಕೀಳಿರಿಮೆ ಸ್ಟಾರ್ಟ್ ಆಗುತ್ತೆ, ಆತಂಕ ಮನೋಭಾವ ಬರುತ್ತೆ, ಖಿನ್ನತೆ ಬರಬಹುದು, ಅಥವಾ ಅವರು ಅಗ್ರೆಸಿವ್ ನೇಚರ್ ಬರ್ಬೋದು. ಆವಾಗ ಮತ್ತೆ ನಿನ್ನಿಂದಲೇ ಹಾಳಾದ ಅಂತೀವಿ. ಬಟ್ ಇಲ್ಲ, ಒಬ್ಬರಿಂದ ಹಾಳಾಗೋಕ್ಕೆ ಸಾಧ್ಯನೇ ಇಲ್ಲ. ತಂದೆ ಬಗ್ಗೆ ತಾಯಿ, ತಾಯಿ ಬಗ್ಗೆ ತಂದೆ ಏನು ಹೇಳ್ತಾರೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಹಾಗೆ ಮಗುಗೂ ಕೂಡ ಬುದ್ಧಿ ಬರ್ತಾ ಗೊತ್ತಾಗುತ್ತೆ ತಂದೆ ಬಿಹೇವಿಯರ್, ತಾಯಿ ಬಿಹೇವಿಯರ್. ಹಾಗಾಗಿ ಗಂಡ ಹೆಂಡತಿ ಇಬ್ಬರ ಬಿಹೇವಿಯರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮಗುವಿನ ಬೆಳವಣಿಗೆಗೆ. ಅದಕ್ಕೆ ಹೇಳೋದು ಒಳ್ಳೆ ತಂದೆ ತಾಯಿ ಪಡೆಯೋಕ್ಕೂ ಕೂಡ ಅದೃಷ್ಟ ಮಾಡಿರಬೇಕು ಅಂತ ಹೇಳಿ. ನಾವೆಲ್ಲ ಅಂದ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೋಸ್ಕರ ನಾವು ಎಷ್ಟೊಂದು ಕಷ್ಟಗಳನ್ನು ಹೇಳ್ಕೊಳ್ಳೋದೇ ಇಲ್ಲ ಮಕ್ಕಳ ಮುಂದೆ, ಹಂಗೆ ಬೆಳೆಸ್ತೀವಿ ಅಂತ ಕೆಲವು ಪೇರೆಂಟ್ಸ್ ಹೇಳಿರೋದನ್ನು ನೋಡಿದ್ದೀವಿ ನಾವು. ಆದರೆ ಸತ್ಯ ಏನು ಗೊತ್ತಾ, ಮಕ್ಕಳು ಅವರ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನು ತಂದೆ ತಾಯಿಗೆ ಹೇಳ್ಕೊಳ್ದೆ ಮ್ಯಾನೇಜ್ ಮಾಡ್ತಾ ಇರೋ ಮಕ್ಕಳುಗಳು ಇದ್ದಾರೆ. ಅದನ್ನು ಯಾಕೆ ನೋಡ್ತಾ ಇಲ್ಲ ನಾವು? ಇಲ್ಲಿ ತಂದೆ ತಾಯಿ ಮಕ್ಕಳು ಅನ್ನೋ ಭೇದ ಭಾವ ಮಾಡೋದ್ರ ಬದಲು ಅದೊಂದು ಆತ್ಮ, ಅದೊಂದು ವ್ಯಕ್ತಿ, ಅದೊಂದು ಮನಸ್ಸು ಅಂತ ನೋಡಿದಾಗ ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ನಾವು ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ದಟ್ ಪ್ಲೀಸ್, ಇವ್ರು ನಮ್ಮ ಮಕ್ಕಳು, ನಮ್ಮ ಕಂಟ್ರೋಲ್ ಅಂತ ಮಾಡೋದ್ರ ಬದಲು ಅವರು ಒಂದು
ಸೋಲ್ ಅದ್ರ ಜರ್ನಿ ಮಾಡೋಕ್ಕೆ ಬಂದಿದೆ, ಸಾಧ್ಯ ಆದರೆ ಸಪೋರ್ಟ್ ಮಾಡಿ. ಪೇರೆಂಟ್ ಅಂತ ಅಧಿಕಾರ ಚಲಾಯಿಸೋಕ್ಕೆ ಹೋಗಬೇಡಿ. ಓಕೆ, ಸೊ ಅಪ್ಪ ಭದ್ರತೆಯ ಹಿಮಾಲಯ, ಅಮ್ಮ ಮಮತೆಯ ಗಂಗೆ, ಇಬ್ಬರೂ ಬೇಕು ಅವರಿಗೆ. ಮಗುಗೆ ಇಬ್ಬರೂ ಅವಶ್ಯಕತೆ ಇದೆ, ಆದಷ್ಟು ಇಬ್ಬರೂ ಆ ಪ್ರೀತಿನ ಕೊಡಿ. ಸಮ್ಟೈಮ್ಸ್ ಸಿಂಗಲ್ ಪೇರೆಂಟ್ ಆಗಿದ್ದರೆ ಇಬ್ಬರ ಪ್ರೀತಿಯನ್ನು ಕೂಡ ಒಬ್ಬರೇ ಅರ್ಥ ಮಾಡಿಸ್ಬೋದು. ಭದ್ರತೆ, ಫೀಲಿಂಗ್ಸ್ ಆ್ಯಂಡ್ ಲವ್ ಎರಡೂ ಒಬ್ಬರೇ ಕೊಡ್ಬೋದು. ಅಯ್ಯೋ ಮೇಡಮ್ ನಾನು ಸಿಂಗಲ್ ಪೇರೆಂಟ್ ಅಂತಲೂ ಬೇಜಾರಾಗಬೇಡಿ. ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲನ್ ಎನರ್ಜಿ ಎರಡೂ ಕೊಡಿ. ಸೊ ಖಂಡಿತ ಸಿಂಗಲ್ ಪೇರೆಂಟ್ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳೆದಿರುವಂತಹ ಮಕ್ಕಳು, ಸಾಧನೆ ಮಾಡಿರೋ ಮಕ್ಕಳು, ಒಳ್ಳೆ ರೀತಿಯಲ್ಲಿ ಬೆಳೆದಿರೋ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. ಫಸ್ಟು ನಿಮ್ಮ ಸಾಫ್ಟ್ವೇರ್ನ ಬದಲು ಮಾಡ್ಕೊಳ್ಳಿ. ಮಕ್ಕಳಿಗೆ ಆಟೋಮೆಟಿಕ್ಕಾಗಿ ಅದು ಜನ್ರೇಷನ್ ಟು ಜನ್ರೇಷನ್ ಶಿಫ್ಟ್ ಆಗುತ್ತೆ. ನಮ್ಮ ನಾನು ಯಾಕೆ ಹೇಗೆ ಪ್ರೋಗ್ರಾಮ್ ನೀವು ನೋಡಿದರೆ ಗೊತ್ತಿರುತ್ತೆ ಹೇಗೆ ಬ್ಲೂ ಪ್ರಿಂಟ್ಸ್ನ ಶಿಫ್ಟ್ ಮಾಡ್ತಾ ಹೋಗಬೇಕು ಅಂತ. ಸೊ ಮಕ್ಕಳಿಗೆ ಪ್ರಪಂಚ ಜ್ಞಾನ ಕೊಡಿ, ಹಾಗೆ ಅವರ ಸರಿ ತಪ್ಪುಗಳನ್ನು ಅವರೇ ನೋಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ. ಸೊ ಫೈನಲಿ ನಮ್ಮ ಮಕ್ಕಳ ಎದುರುಗಡೆ ನಮ್ಮ ಅಪ್ಪ ಅಮ್ಮ ಅಂದರೆ ನಮಗೆ ನಮ್ಮ ಅಪ್ಪ ಅಮ್ಮ ಹೀರೋ ಹೀರೋಯಿನ್, ಹಾಗೆ ನಮ್ಮ ಮಕ್ಕಳಿಗೆ ನಾವು ಹೀರೋ ಹೀರೋಯಿನ್ನೇ. ಆದರೆ ನಾವು ವಿಲನ್ ಆಗೋದು ಬಿಡೋದು ನಮ್ಮ ಕೈಯಲ್ಲಿದೆ. ಸೊ ದಟ್ ಮಕ್ಕಳು ಅಂದ್ಕೊಂಡಿರ್ತಾರೆ ನಮ್ಮ ಪೇರೆಂಟ್ಸೇ ನಮಗೆ ಹೀರೋ ಹೀರೋಯಿನ್ ಅಂತ. ಹಾಗೆ ಇರೋದಕ್ಕೆ ನೀವು ಪ್ರಯತ್ನ ಪಡಿ, ಹಾಗೇ ಇರಿ. ಅವ್ರ ಮುಂದೆ ಮತ್ತೆ ವಿಲನ್ ಆಗಬೇಡಿ. ಥ್ಯಾಂಕ್ ಯು.